ಶಿಕಾಗೋ ನಗರದ ಎಲ್ಲ ಕನ್ನಡಿಗರಿಗೆ ಡೊಂಡಿರಾಜ್ ಮಾಡುವ ಪ್ರೀತಿಯ ನಮಸ್ಕಾರಗಳು. ಬಹಳ ದಿನಗಳಿಂದ ಶಿಕಾಗೋದಲ್ಲಿ ಬಂದು ನಿಮ್ಮನ್ನೆಲ್ಲ ನೋಡಿ ನಿಮ್ಮೊಂದಿಗೆ ಒಂದಿಷ್ಟು ಹನಿಗವನಗಳನ್ನು, ಹಾಸ್ಯ ಪ್ರಸಂಗಗಳನ್ನು ಹಂಚಿಕೊಳ್ಬೇಕು ಅನ್ನೋ ಆಸೆ ಇತ್ತು. ನನ್ನ ಗೆಳೆಯರಾದ ಶ್ರೀನಿವಾಸ್ ಭಟ್ರು 2022ರಲ್ಲಿ ಒಮ್ಮೆ ನನ್ನನ್ನು ಕರೆದಿದ್ದರು. ನಾನು ಸಿಯಾಟಲ್ನ ಹೊರಟು ಏರ್ಪೋರ್ಟ್ವರೆಗೂ ಬಂದಿದ್ದೆ. ನನ್ನ ಗಲಾಚಾರಕ್ಕೆ ಎಲ್ಲ ವಿಮಾನಗಳು ರದ್ದಾಗಿ ಬಹಳ ಬೇಸರದಿಂದ ನಾನು ವಾಪಸ್ ಹೋಗಿದ್ದೆ. ಶ್ರೀನಿವಾಸ್ ಭಟ್ರು ಕೂಡ ನನಗೆ ಕೊಡಲಿಕ್ಕೆ ಅಂತ ಒಳ್ಳೆ ಫಲಕ ರೆಡಿ ಮಾಡಿ ಇಟ್ಟಿದ್ರಂತೆ. ಹಾಗೆ ಆ ದಿವಸ ಮಾವಿನ ಹಣ್ಣಿನ ರಸಾಯನ ಬೇರೆ ಮಾಡಿದ್ರಂತೆ. ಫಲಕ ಏನೋ ವಾಟ್ಸಪ್ನಲ್ಲಿ ಕಳಿಸಿದರು, ರಸಾಯನ ಕಳಿಸಲೇ ಇಲ್ಲ. ಅದಕ್ಕೋಸ್ಕರ ನಾನು ಛಲ ಬಿಡದ ತ್ರಿವಿಕ್ರಮನ ಹಾಗೆ ಇನ್ನೊಂದ್ಸಲಿ ಬಂದು ಮಾವಿನ ಹಣ್ಣಿನ ರಸಾಯನ ಏನು ರಸಾಯನ ಕೊಡ್ತೀನೋ ಅದ್ರ ಜೊತೆ ನಾನು ನಿಮಗೆ ಹಾಸ್ಯ ರಸಾಯನವನ್ನು ಗುಣಪಡಿಸಬೇಕು ಅಂತ ಬಂದಿದ್ದೀನಿ. ಈ ಬಾರಿ ಬಹಳ ಆರಾಮವಾಗಿ ಸಿಯಾಟಲ್ನಿಂದ ಇಲ್ಲಿಗೆ ಪ್ರಯಾಣ ಮಾಡಿ ಕೆಲವು 2 ಗಂಟೆಗಳ ಹಿಂದೆ ಇಲ್ಲಿ ಬಂದೆ. ಶ್ರೀನಿವಾಸ್ ಭಟ್ರು ನನ್ನನ್ನು ಆತ್ಮೀಯವಾಗಿ ಸ್ವಾಗತಿಸಿದರು. ಕಾರ್ಯಕ್ರಮದ ವಿವರ ನಿಮ್ಗೆ ಗೊತ್ತಿದೆ, ಇನ್ನೊಮ್ಮೆ ನೆನಪಿಸ್ತೀನಿ. ಇದೇ ಶನಿವಾರ ಅಕ್ಟೋಬರ್ 11 ಮಧ್ಯಾಹ್ನ 3:15 ಗಂಟೆಗೆ ಫನ್ ಫ್ಯೂಷನ್ ಮತ್ತು ಕನ್ಫ್ಯೂಷನ್ ಅನ್ನೋ ಕಾರ್ಯಕ್ರಮ. ಕನ್ಫ್ಯೂಸ್ ಮಾಡ್ಕೋಬೇಡಿ, ಇದು ಒಂಥರ 2 in 1 ಆಫರ್ ಇದ್ದ ಹಾಗೆ. ನಾನು ಹಾಸ್ಯದ ಫನ್ಗಳ ಮೂಲಕ, ಕ್ಲೇಷೆ ಅಥವಾ ಪನ್ಗಳ ಮೂಲಕ ಹಾಸ್ಯರಸದ ಔತಣ ಉಣಬಡಿಸಿದರೆ, ನಂತರ ಪ್ರಸಿದ್ಧ ಗಾಯಕರಾದ ವಿಶ್ವೇಶ್ ಭಟ್ರು ಅವರು ಸಂಗೀತ ಜೊತೆಗೆ ಸಂಗೀತದಲ್ಲೂ ಹಾಸ್ಯವನ್ನು ಹೊಮ್ಮಿಸ್ತಾರೆ. ಹೀಗಾಗಿ ಭಾಳ ಅಪರೂಪದ ಒಂದು ಕಾರ್ಯಕ್ರಮ. ನೀವು ಯಾವುದೇ ಕಾರಣಕ್ಕೆ ಇದನ್ನು ಮಿಸ್ ಮಾಡ್ಕೋಬಾರ್ದು. ಮಧ್ಯಾಹ್ನ 3:15 ಗಂಟೆಗೆ ಪ್ರಯರಿ ಸೆಂಟರ್ ಫಾರ್ ದ ಆರ್ಟ್ಸ್ ಶಾಂಬರ್ಗ್ ಈ ಜಾಗದಲ್ಲಿ ಕಾರ್ಯಕ್ರಮವನ್ನು ವಿದ್ಯಾರಣ್ಯ ಕನ್ನಡ ಕೂಟ ಚಾರಿಟಬಲ್ ಫಂಡ್ ಏರ್ಪಡಿಸಿದೆ. ಇದಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಬೆಂಬಲ ಅಗತ್ಯ. ನಮಗೂ ಅಷ್ಟೇ, ಕೇಳೋಕ್ಕೆ ಜನ ಇದ್ದಷ್ಟು ನಮಗೆ ಉತ್ಸಾಹ ಜಾಸ್ತಿ ಆಗುತ್ತೆ. ಕಿವಿಗಳಿದ್ದರೆ ಮಾತ್ರ ಕವಿಗಳು ಅಲ್ವಾ? ಆದ್ದರಿಂದ ದಯವಿಟ್ಟು ನೀವು ನಿಮ್ಮ ಆಸಕ್ತರೊಂದಿಗೆ, ಬಂಧು ಮಿತ್ರರೊಂದಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ.